Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ರಾಜ್ಯದಲ್ಲಿ ಮೊದಲ ಹಂತದ ಮತದಾನಕ್ಕೆ ಕೇವಲ 3 ದಿನ ಮಾತ್ರ ಬಾಕಿ ಇದೆ. ರಾಜಕೀಯ ಪಕ್ಷಗಳ ಪ್ರಚಾರದ ಅಬ್ಬರ ಜೋರಾಗಿದ್ದು, ಇವತ್ತು ಮಂಡ್ಯದಲ್ಲಿ ದರ್ಶನ್ ಸುಂಟರ ಗಾಳಿ ಎಬ್ಬಿಸಿದ್ರೆ, ಕಲ್ಲಿನ ಕೋಟೆಯಲ್ಲಿ ಪ್ರಿಯಾಂಕಾ ಗಾಂಧಿ ಗರ್ಜಿಸಿದ್ದಾರೆ. ಇವತ್ತಿಗೆ ಬರೋದಕ್ಕೆ ಒಂದು ಕಾರಣ ಏನಂದ್ರೆ ಕಳೆದ ಬಾರಿ ಚುನಾವಣೆಯಲ್ಲಿ ಚಲುವಣ್ಣ ಅವ್ರ ಹಿಂದೆ ನಿಂತು ನಮಗೆ ಸಹಾಯ ಮಾಡಲು ಅಪ್ಪ ಮಕ್ಕಳು ಕುತಂತ್ರ ಮಾಡಿ ಷಡ್ಯಂತ್ರವನ್ನು ಮಾಡಿ ಅಬ್ಬರದ ಪ್ರಚಾರ ಎಲ್ಲೆಲ್ಲೂ ಅಭಿಮಾನಿಗಳ ಸಾಗರ. ಮಂಡ್ಯ ಅಖಾಡದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರ ದರ್ಶನ್ ಪ್ರಚಾರಕ್ಕೆ ಧುಮುಕಿದ್ದಾರೆ. ಅಭಿಮಾನಿಗಳ ನಡುವೆ ಹವಾ ಕ್ರಿಯೇಟ್ ಮಾಡ್ತಿದ್ದಾರೆ. ಮಂಡ್ಯ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಪರ ನಟ ದರ್ಶನ್ ಮತಬೇಟೆ ಮುಂದುವರೆಸಿದ್ದಾರೆ. ನಾಗಮಂಗಲ ವಿಧಾನಸಭಾ ವ್ಯಾಪ್ತಿಯಲ್ಲಿಂದು ದರ್ಶನ್ ರೋಡ್ ಶೋ ನಡೆಸಿದ್ರು. 2019ರಲ್ಲಿ ಸಚಿವ ಚಲುವರಾಯಸ್ವಾಮಿ ಮಾಡಿರುವ ಸಹಾಯ 7 ಜನ್ಮವಾದರೂ ತೀರಿಸಲಾಗಲ್ಲ, ಹೀಗಾಗಿ ಪ್ರಚಾರಕ್ಕೆ ಬಂದಿದ್ದೀನಿ ಅಂದ್ರು. ಇದೇ ಮಾತು ಸುಮಲತಾ ಗೆಲುವನ್ನ ನೆನಪಿಸಿದ್ದು ಸದ್ಯ ಋಣ ಸಂದಾಯದ ಪ್ರಶ್ನೆ ಹುಟ್ಟು ಹಾಕಿದೆ. ಇವತ್ತಿಗೆ ಬರೋದಕ್ಕೆ ಒಂದು ಕಾರಣ ಏನಂದ್ರೆ ಕಳೆದ ಬಾರಿ ಚುನಾವಣೆಯಲ್ಲಿ ಚಲುವಣ್ಣ ಅವ್ರ ಹಿಂದೆ ನಿಂತು ನಮಗೆ ಸಹಾಯ ಮಾಡಿದ್ರು. ಆ ಋಣನ ಸಹಾಯವಾಗಿ ನಾನು ಬರೆಯೋಣ. ಅವ್ರು ನಮ್ಗೆ ನೀಡಿದಂತ ಸಹಾಯ ನಿಜವಾಗ್ಲೂ ಇದಲ್ಲ, ಇನ್ನೊಂದು 7 ಜನ್ಮ ಹುಟ್ಟು ಬಂದ್ರೆ ನಾವು ತೀರ್ಸಕ್ಕಾಗಲ್ಲ. ಆದ್ರಿಂದ ನಮ್ಮ ಅಮೂಲ್ಯವಾದ ಮತನ ಸ್ಟಾರ್ ಚಂದ್ರು ಹಾಕಿ ಚಲುವಣ್ಣ ಅವ್ರ ಕೈನ ಬಲಪಡಿಸಿ. ಚಿತ್ರದುರ್ಗದಲ್ಲಿ ಪ್ರಿಯಾಂಕಾ ಗಾಂಧಿ ಮತ ಶಿಕಾರಿ. ಚಿತ್ರದುರ್ಗ ಅಭ್ಯರ್ಥಿ ಬಿಎನ್ ಚಂದ್ರಪ್ಪ ಪರ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ಮತಯಾಚಿಸಿದ್ರು. ಹಳೆ ಮಾಧ್ಯಮಿಕ ಶಾಲಾ ಮೈದಾನದಲ್ಲಿ ನಡೆದ ಸಮಾವೇಶದಲ್ಲಿ ಪಾಲ್ಗೊಂಡಿದ್ರು. ಎಲ್ಲರಿಗೂ ನಮಸ್ಕಾರ ಅಂತ ಕನ್ನಡದಲ್ಲೇ ಭಾಷಣ ಆರಂಭಿಸಿದ ಪ್ರಿಯಾಂಕಾ ಪ್ರಧಾನಿ ಮೋದಿ ವಿರುದ್ಧ ಗುಡುಗಿದ್ರು. ಕಾಂಗ್ರೆಸ್ ಪಕ್ಷ ದೇಶದ ಸಂಪತ್ತನ್ನ ಮುಸ್ಲಿಮರಿಗೆ ಹಂಚುತ್ತೆ ಅಂತ ಹೇಳಿಕೆ ನೀಡಿದ್ದ ಮೋದಿಗೆ ತಿರುಗೇಟು ನೀಡಿದ್ರು. ಮೋದಿ ಸರ್ಕಾರ ಸುಳ್ಳಿನ ಕೋಟೆ ಕಟ್ಟಿದೆ ಅಂತ ಕುಟುಕಿದ್ರು. पहले जब उनकी सरकार थी उन्होंने कहा था कि देश की संपत्ति पर पहला अधिकार मुसलमानों का है. इसका मतलब ये संपत्ति इकट्ठी करके किसको बांटेंगे? जिनके ज्यादा बच्चे हैं उनको बांटेंगे, घुसपैठियों को बांटेंगे. क्या आपकी मेहनत की कमाई का पैसा घुसपैठियों को दिया जाएगा? आपको मंजूर है? ये कांग्रेस का मैनिफेस्टो कह रहा है. भाइयों बहनों, ये अर्बन नक्सल की सोच, मेरी माताओं बहनों, ये आपका मंगल सूत्र भी बचने नहीं देंगे. यहां तक जाएंगे मैं कहने कि जो प्रधानमंत्री जी हैं और उनकी केंद्र की सरकार है, वो देश की सारी संपत्ति कुछ गिने चुने लोगों को दे रही है. मेरे किसान भाइयों के कर्ज माफ नहीं करेंगे, लेकिन बड़े बड़े उद्योगपतियों के 16 लाख करोड़ रुपयों का कर्ज माफ कर लेंगे. इस देश का लोहा, कोयला, बिजली, सड़कें, हवाई अड्डे, बंदरगाह, हाईवे, हमारे बड़े बड़े पीएसयू की सब्सिडरीज सब अपने दोस्तों को सौंप दिए हैं. ಅಪ್ಪ ಮಕ್ಕಳು ಸೇರಿ ಪಕ್ಷದಿಂದ ಹೊರಹಾಕಿದ್ರು. ಶಿವಮೊಗ್ಗದಲ್ಲಿ ಬಂಡಾಯ ಸಾರಿರುವ ಕೆಎಸ್ ಈಶ್ವರಪ್ಪಗೆ ಬಿಜೆಪಿ ಗೇಟ್ ಪಾಸ್ ನೀಡಿದೆ. ಇದು ಬಿಎಸ್ವೈ ಮತ್ತು ಮಕ್ಕಳ ಕುತಂತ್ರ ಅಂತ ಈಶ್ವರಪ್ಪ ಕುಟುಕಿದ್ದಾರೆ. ಇದರಲ್ಲಿ ನನ್ನ ಪಾತ್ರವಿಲ್ಲ ಅಂತ ಯಡಿಯೂರಪ್ಪ ಹೇಳಿದ್ರೆ, ಈಶ್ವರಪ್ಪ ಅಡ್ಡದಾರಿ ಹಿಡಿದಿದ್ದಾರೆ ಅಂತ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಅಪ್ಪ ಮಕ್ಕಳು ಕುತಂತ್ರ ಮಾಡಿ ಷಡ್ಯಂತ್ರವನ್ನು ಮಾಡಿ ಇವತ್ತು ಅವರು ಹೊರಗಾಗಬೇಕು ಅಂತ ಪ್ರಯತ್ನ ಬಹಳ ದಿನ ನಡೆಸಿದ್ರು. ಅದು ಇವತ್ತು ಅವರಿಗೆ ಸ್ವಲ್ಪ ಸಮಾಧಾನ ಇದ್ದಿತ್ತು. ಅದು ಶಿಸ್ತು ತಗೊಂಡ್ರು ತೀರ್ಮಾನ, ಅದಕ್ಕೆ ನಮಗೇನು ಸಂಬಂಧ ಇಲ್ಲದಿರುವಂಥದ್ದು. ಅವರು ಸಹ ಅದನ್ನು ಅಪೇಕ್ಷೆ ಪಡ್ತಾ ಇದ್ದೇನೆ ಅಂತ ಹೇಳಿದರು. ಅದರಂತೆ ಶಿಸ್ತು ಕ್ರಮ ತಗೊಂಡು ರೋಗಿ ಬಯಸಿದ್ದು ಹಾಲನ್ನು ವೈದ್ಯರು ಹೇಳಿದ್ದು ಹಾಲನ್ನು ಅನ್ನಂಗೆ ಆಗಿದೆ. ಅವ್ರು ಬಯಸಿದ್ದಾಗಿದೆ, ತುಂಬ ಸಂತೋಷ. ಅವ್ರಿಗೆ ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ನಾವು ಹಾರೈಸ್ತೇನೆ. ಅಡ್ಡದಾರಿಯನ್ನು ಹಿಡ್ಕೊಂಡೇನು ಹೊರಟಿದ್ದಾರೆ. ಇವತ್ತು ರಾಜ್ಯದ ಕಾರ್ಯಕರ್ತರು ಯಾರೂ ಕೂಡ ಅದಕ್ಕೆ ಒಪ್ಪಿಗೆನ ಸೂಚಿಸಿಲ್ಲ, ಯಾರೂ ಕೂಡ ಸಹಕಾರನ ಕೊಡ್ತಾ ಇಲ್ಲ. ಅದೇನಿರಲಿ, ರಾಜ್ಯದ ಮೊದಲ ಹಂತದ ಮತದಾನಕ್ಕೆ ಕೇವಲ 3 ದಿನ ಮಾತ್ರ ಬಾಕಿ ಇದೆ. ನಾಳೆ 1 ದಿನ ಮಾತ್ರ ಬಹಿರಂಗ ಪ್ರಚಾರಕ್ಕೆ ಅವಕಾಶ ಇದ್ದು, ಮತದಾರರ ಮನಗೆಲ್ಲೋ ಕಸರತ್ತು ನಡೆದಿದೆ. ಬ್ಯೂರೋ ರಿಪೋರ್ಟ್, ಟಿವಿ9. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.